ಉಮಾಶ್ರೀ ಇಬ್ಬರದು ಒಂದೇ ಇದೆ. ಅವ್ರು ಕೇಳಿ ಇವತ್ತು ಸಂಕನೂರ್ ಕೇಳಿ ಅವ್ರು ಕೇಳ್ತಾರೆ ಪಾಪ ಕೇಳಿ ಇಬ್ಬರು. ಓದಮ್ಮ. ನಿಮ್ ಕ್ಷೇತ್ರ ಆದ್ರೆ ಇದು ನಮಗೂ ಕ್ಷೇತ್ರವೇ. ಓದು. ಮಾನ್ಯ ಸಭಾಪತಿಗಳೇ, ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡೋದಕ್ಕೆ ಧನ್ಯವಾದಗಳು. ಪ್ರಪಂಚದಲ್ಲಿಯೇ ಭಾಷೆಗಾಗಿಯೇ ಇರುವ ಏಕೈಕ ಮತ್ತು ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲೊಂದಾದ ಮತ್ತು ಕನ್ನಡ ಭಾಷೆಯನ್ನು ಉಳಿಸಲು, ಬೆಳೆಸಲು ಮತ್ತು ಪ್ರಕ್ಷುಬ್ಧಗೊಳಿಸುವ ನಿಟ್ಟಿನಲ್ಲಿ ಸ್ಥಾಪಿತವಾಗಿ ವಿದ್ಯಾರಣ್ಯ ಎಂಬ ಸಾರ್ಥಕ ನಾಮದಿಂದಲೇ ಪ್ರಸಿದ್ಧಿ ಹೊಂದಿದ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ವಿಜಯನಗರ ಕಾಲದ ಮಂಟಪಗಳ ವಿಶಿಷ್ಟತೆಯಿಂದ ರೂಪುಗೊಂಡು ಕನ್ನಡ ಭಾಷೆಯ ಬಗ್ಗೆ ಬೆಳಕು ಚೆಲ್ಲುತ್ತಿದೆ. ಆದರೆ ದಿನಾಂಕ 14/2/2024 ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತೆ ಇಂದು ಇದೇ ಹಂಪಿ ವಿಶ್ವವಿದ್ಯಾಲಯಕ್ಕೆ ಬಳಕೆ ಮಾಡಿದ ವಿದ್ಯುತ್ತಿನ ಬಾಕಿ ಬಿಲ್ ಅನ್ನು ಪಾವತಿಸಲು ಅನುದಾನದ ಕೊರತೆಯುಂಟಾಗಿದೆ ಎಂಬ ವಿಷಯ ಬೆಳಕಿಗೆ ಬಂದಿರುವುದು ವಿಷಾದನೀಯ ಸಂಗತಿ. ವಿಶ್ವವಿದ್ಯಾಲಯವು 1,74,695 ರು ವಿದ್ಯುತ್ ಬಿಲ್ ಪಾವತಿ ಬಾಕಿ ಉಳಿಸಿಕೊಂಡಿದ್ದು, ಪಾವತಿಸದೆ ಹೋದರೆ ವಿದ್ಯುತ್ ಸರಬರಾಜನ್ನೇ ಕಡಿತಗೊಳಿಸುತ್ತೇವೆ ಎಂದು ಈ ಕುರಿತು ಬೆಸ್ಕಾಂನ ಕಮಲಾಪುರ ಕಾರ್ಯ ಮತ್ತು ಪಾಲನಾ ಶಾಖೆಯ ಸಹಾಯಕ ಇಂಜಿನಿಯರ್ ವಿವಿಯ ಕುಲಪತಿಗಳಿಗೆ ನೋಟಿಸ್ ನೀಡಿದೆ. ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಕಳೆದ ಡಿಸೆಂಬರ್ ಅಂತ್ಯದಲ್ಲಿ ವಿವಿಯ ಸ್ಥಾವರಗಳ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ಆ ಬಳಿಕ ನುಡಿ ಹಬ್ಬದ ಕಾರಣಕ್ಕೆ ಬಿಲ್ ಪಾವತಿಗೆ ಕಾಲಾವಕಾಶ ನೀಡಲಾಗಿತ್ತು. ಆಗ ಸರ್ಕಾರದಿಂದ ಅನುದಾನದ ದೊರೆತು ಬಿಲ್ ಪಾವತಿಸುವ ವಿಶ್ವಾಸದಲ್ಲಿದ್ದ ವಿವಿಗೆ ಈಗ ಮತ್ತೊಮ್ಮೆ ನೋಟಿಸ್ ನೀಡುವುದರಿಂದ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಸ್ತುತ ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ ವರ್ಕ್ಸ್ ನಡೆಯುತ್ತಿವೆ. ಇಂತಹ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದರೆ ವಿದ್ಯಾರ್ಥಿಗಳ ಓದಿಗೆ ಕಷ್ಟವಾಗುತ್ತದೆ. ಆದ್ದರಿಂದ ಇದೊಂದು ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯದ ಘನತೆಯ ಮತ್ತು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ವಿಷಯವಾಗಿರುವುದರಿಂದ ಈ ಕೂಡಲೇ ಬಾಕಿ ಉಳಿದಿರುವ ವಿದ್ಯುತ್ ಬಿಲ್ಲು ಪಾವತಿಸುವ ನಿಟ್ಟಿನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ವಿಶ್ವವಿದ್ಯಾಲಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸ ಬಯಸುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.